ಶುಲ್ಕ ಹೆಚ್ಚಳಕ್ಕೆ ರಾಜ್ಯ ಪೋಷಕರ ಸಂಘ ವಿರೋಧವನ್ನು ವ್ಯಕ್ತಪಡಿಸಿದೆ. ಖಾಸಗಿ ಶಾಲೆ ಶುಲ್ಕ ಏರಿಕೆ ಮಾಡಿರುವುದು ಅಸಮಂಜಸ. ರಾಜ್ಯದಲ್ಲಿ ಮೊದಲೇ ದಿನಬಳಕೆಯ ದರ ಹೆಚ್ಚಾಗಿದೆ. ಇನ್ನೊಂದು ಕಡೆಯಲ್ಲಿ ಈ ಸಂದರ್ಭದಲ್ಲಿ ಜನರು ಜೀವನ ಮಾಡೋದು ಕಷ್ಟ. ದಿನಬಳಕೆಯ ವಸ್ತುಗಳ ಬೆಲೆ ಹೆಚ್ಚಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಜನರು ಜೀವನ ಮಾಡೋದೇ ಕಷ್ಟ ಆಗಿದೆ. ಇಂಥ ಹೊತ್ತಿನಲ್ಲಿ 20% ಶಾಲಾ ಶುಲ್ಕವನ್ನು ಏರಿಕೆ ಮಾಡಿದರೆ ಇದು ಎಷ್ಟರ ಮಟ್ಟಿಗೆ ಸರಿ? 20% ಏರಿಕೆ ಮಾಡಿದರೆ ಮಕ್ಕಳನ್ನು ಓದಿಸೋದು ಹೇಗೆ ಅಂತೇಳಿ ಪೋಷಕರು ಕೂಡ ಚಿಂತೆಗೀಡಾಗಿದ್ದಾರೆ. ನಿಯಮದ ಪ್ರಕಾರ ಶುಲ್ಕ ಏರಿಸದೆ ಏಕಾಏಕಿ ಶುಲ್ಕವನ್ನು ಏರಿಕೆ ಮಾಡಬಾರ್ದು. ಶುಲ್ಕ ಏರಿಕೆಯ ವಿವರ ಶಾಲೆಯಲ್ಲೇ ಮಾಹಿತಿ ಹಾಕಲ್ಲ. ಆದರೆ ಪ್ರತಿ ವರ್ಷ ಸ್ಕೂಲ್ ಫೀಸ್ ಏರಿಸಿದರೆ ಹೇಗೆ ಅಂತೇಳಿ ರಾಜ್ಯ ಪೋಷಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ BN ಯೋಗಾನಂದ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಯಮದ ಪ್ರಕಾರವಾಗಿ ಇವರು ಫೀಸನ್ನು ಏರಿಕೆ ಮಾಡ್ತಾ ಇಲ್ಲ, ಬೇಕಾಬಿಟ್ಟಿಯಾಗಿ ಏರಿಕೆ ಮಾಡ್ತಾ ಇದ್ದಾರೆ. ಶಾಲಾ ಸೂಚನಾ ಫಲಕ ಇಲ್ಲಿ ಕೂಡ ಯಾವುದೇ ಮಾಹಿತಿಯನ್ನು ಹಾಕ್ತಾ ಇಲ್ಲ ಎನ್ನುವುದಾಗೂ ಕೂಡ ನೋಟಿಸ್ ಬೋರ್ಡ್ನಲ್ಲೂ ಯಾವುದೇ ಮಾಹಿತಿಯನ್ನು ಹಾಕ್ತಾ ಇಲ್ಲ ಎನ್ನುವುದಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೋಷಕರ ಸಂಘದವರು. ಗಮನಿಸ್ತಾ ಹೋಗೋದಾದರೆ 20% ಏರಿಸಿದರೆ ಮಕ್ಕಳನ್ನು ಓದಿಸೋದು ಹೇಗೆ ಅಂತೇಳಿ ಪೋಷಕರು ಪ್ರಶ್ನೆಯನ್ನು ಮಾಡ್ತಾ ಇರೋದು. ನಿಯಮದ ಪ್ರಕಾರ ಫೀಸ್ ಏರಿಸದೆ ಬೇಕಾಬಿಟ್ಟಿ ಹೆಚ್ಚಳವನ್ನು ಮಾಡಲಾಗಿದೆ. ಹಾಗೆಯೇ ಪ್ರತಿ ವರ್ಷ ಶಾಲಾ ಶುಲ್ಕವನ್ನು ಏರಿಸ್ತಾ ಇದ್ದಾರೆ ಖಾಸಗಿ ಶಾಲೆಗಳು. ನಾಮಫಲಕದಲ್ಲೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇಲ್ಲ. ಸೂಚನಾ ಫಲಕದಲ್ಲೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇಲ್ಲ. ಸರ್ಕಾರ ಕೂಡಲೇ ಈ ಬಗ್ಗೆ ಮಧ್ಯಪ್ರವೇಶವನ್ನು ಮಾಡಬೇಕು. ಖಾಸಗಿ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತೇಳಿ ರಾಜ್ಯ ಪೋಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಯೋಗಾನಂದ್ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಸದ್ಯ ಗಮನಿಸ್ತಾ ಇರ್ಬೋದು, ಹೇಳೋರು ಕೇಳೋರು ಯಾರೂ ಇಲ್ಲ ಎನ್ನುವಂಥ ರೀತಿಯಲ್ಲಿ ಖಾಸಗಿ ಶಾಲೆಯವರು ವರ್ತನೆ ಮಾಡ್ತಾ ಇದ್ದಾರೆ. ಬೇಕಾಬಿಟ್ಟಿ ಫೀಸ್ ಏರಿಕೆ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಇನ್ನೊಂದು ಕಡೆಯಲ್ಲಿ ಖಾಸಗಿ ಶಾಲೆಯವರು ಸುಲಿಗೆ ಆರಂಭಿಸಿದ್ದಾರೆ ಅಂತೇಳಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ಬೇಕಾಬಿಟ್ಟಿ ಏರಿಕೆ. ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಗಮನಿಸ್ತಾ ಇದ್ವಿ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ದಿನಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಇಂಥ ಹೊತ್ತಿನಲ್ಲಿ ಶಾಲಾ ಫೀಸ್ ಕೂಡ ಏರಿಕೆ ಮಾಡುವಂಥ ನಿರ್ಧಾರಕ್ಕೆ ಬಂದಿರೋದು. ಪೋಷಕರು ಏನು ಹೇಳ್ತಾ ಇದ್ದಾರೆ, ಹಾಗೆಯೇ ಏರಿಕೆ ಆದರೆ ಎಷ್ಟು ಫೀಸ್ ಏರಿಕೆ ಆಗಬಹುದು ಅಂತೇಳಿ ಭವ್ಯ? ಎಸ್, ಅಂದ್ರೆ ಈಗಾಗಲೇ ಎಲ್ಲಾ ಕೂಡ ಬೆಲೆ ಏರಿಕೆ ಆಗಿದೆ. ಸೊ ಹೀಗಾಗಿ ಸದ್ಯ ಪೆಟ್ರೋಲ್ ಹಾಗೇನೆ ಡೀಸೆಲ್ ಏರಿಕೆಯಿಂದಾಗಿ ಶಾಲಾ ಸ್ಕೂಲ್ ವಾಹನದ ಫೀಸ್ ಅನ್ನ ದರ ಕೂಡ ಏರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂತದ್ದು. ಅಂದ್ರೆ ಸ್ಕೂಲ್ ವಾಹನ ದರ 2,000 ಇರೋದು 2,500, ಹಾಗೇನೆ 3,000 ಇರೋದು 4,000, ಈ ರೀತಿ ಏರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆದ್ರೆ ಸದ್ಯ ಈಗಾಗಲೇ ಶಾಲಾ ಶುಲ್ಕ ಏನಿದೆ, ಸೊ ಇದಕ್ಕೆ ಕೂಡ ಹೆಚ್ಚಳಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ಇದು ಪೋಷಕರಿಗೆ ಬಹಳಷ್ಟು ತೊಂದರೆ. ಒಂದು ಕಡೆ ಹಾಲು ಆಗಿರ್ಬೋದು, ನೀರು ಆಗಿರ್ಬೋದು, ಕರೆಂಟ್ ಬಿಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಈಗಾಗಲೇ ತತ್ತರಿಸಿ ಹೋಗಿದ್ದೇವೆ. ಪ್ರಮುಖವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕಂತ ತಂದೆ ತಾಯಿ ಕಷ್ಟಪಟ್ಟು ಕೆಲಸಕ್ಕೆ ಹೋಗ್ತಾ ಇರುವಂತದ್ದು. ಸೊ ಈ ಸಂದರ್ಭದಲ್ಲಿ ದರ ಅಂದ್ರೆ ಸ್ಕೂಲ್ ನ ಫೀಸ್ ಆಗಿರ್ಬೋದು, ಸ್ಕೂಲ್ ವಾಹನದ ಫೀಸ್ ಅನ್ನ ಹೆಚ್ಚಳ ಮಾಡಿದ್ರೆ ಪೋಷಕರಿಗೆ ಮತ್ತಷ್ಟು ಹೊರೆ ಆಗುತ್ತೆ. ಇಂಥ ಹೊತ್ತಲ್ಲಿ 20% ಏರಿಕೆ ಮಾಡಿದ್ರೆ ಹೇಗೆ? ಹಾಗೇನೆ ನಮ್ಮ ಮಕ್ಕಳನ್ನ ಹೇಗೆ ಓದಿಸೋದಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಿಯಮದ ಪ್ರಕಾರ ಶುಲ್ಕ ಏರಿಸದೆ ಏಕಾಏಕಿ ಶುಲ್ಕವನ್ನ ಏರಿಕೆ ಮಾಡಬಾರ್ದು. ಅಂದ್ರೆ ಪ್ರತಿ ವರ್ಷ ಸ್ಕೂಲ್ ಫೀಸ್ ಏರಿಸಿದ್ರೆ ಹೇಗೆ? ಅಂದ್ರೆ ಪ್ರತಿ ವರ್ಷ ಇದೇ ರೀತಿ ಏರಿಕೆ ಆಗುತ್ತೆ. ಅದ್ರ ಜೊತೆಗೆ ಈ ಬಾರಿ ಹೆಚ್ಚಿಗೆ ಏರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸದ್ಯ ರಾಜ್ಯ ಪೋಷಕರ ಸಂಘ ಅಧ್ಯಕ್ಷ ಯೋಗಾನಂದ್ ಅವರು ಸರ್ಕಾರಕ್ಕೆ ಒತ್ತಾಯನ ಕೂಡ ಮಾಡಿದ್ದಾರೆ. ಅಂದ್ರೆ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು, ಖಾಸಗಿ ಶಾಲಾ ಆಡಳಿತ ಮಂಡಳಿ ವಿರುದ್ಧ ತಕ್ಷಣ ಕ್ರಮವನ್ನ ಕೈಗೊಳ್ಬೇಕು. ಯಾಕಂದ್ರೆ ಈಗಾಗಲೇ ಖಾಸಗಿ ಶಾಲೆಗಳು ಫೀಸ್ ವಿಚಾರದಲ್ಲಿ ಬೇಕಾಬಿಟ್ಟಿ ಫೀಸ್ ಅನ್ನ ವಿದ್ಯಾರ್ಥಿಗಳಿಂದ ಅಂದ್ರೆ ಪೋಷಕರಿಂದ ಪಡಿತಾ ಇರುವಂತದ್ದು. ಸೊ ಈ ಕಾರಣಕ್ಕಾಗಿ ಆದಷ್ಟು ಬೇಗ ಸರ್ಕಾರ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಂತ ಈಗಾಗಲೇ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಈಗಾಗಲೇ ಅಗತ್ಯ ಬೆಲೆ ಏನು ಏರಿಕೆ ಆಗಿದೆ, ಇದರಿಂದ ಸರ್ಕಾರ ಕೂಡ ಮೌನವಾಗಿ ಕುಳಿತಿರುವಂತದ್ದು. ಯಾಕಂದ್ರೆ ಜನಸಾಮಾನ್ಯರು ಒಂದು ಕಡೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸದ್ಯ ಈಗಾಗಲೇ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಪೋಷಕರ ಸಂಘ ಕೂಡ ಹೊರ ಹಾಕ್ತಿರುವಂತದ್ದು. ಸೊ ಸರ್ಕಾರ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಗಮನಿಸ್ತಾ ಇರ್ಬೋದು, ನಮ್ಮ ಪ್ರತಿನಿಧಿ ಭವ್ಯ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಒಂದು ಕಡೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ಅದರ ನಡುವೆ ಈಗ ಶಾಲಾ ಶುಲ್ಕ ಏರಿಕೆಯ ನಿರ್ಧಾರ. ಇದು ನಿಜಕ್ಕೂ ಗಾಯದ ಮೇಲೆ ಬರೆ ಎಳೆದಂತೆ ಎನ್ನುವುದಾಗಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಖಾಸಗಿ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ, ಸರ್ಕಾರ ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಎನ್ನುವುದಾಗಿ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಪೋಷಕರ ಸಂಘದವರು. ಪ್ರತಿ ವರ್ಷ ಕೂಡ ಸ್ಕೂಲ್ ಫೀಸ್ ಏರಿಕೆ ಆಗುತ್ತೆ, ಅದಕ್ಕೊಂದು ಮಾನದಂಡ ಇಲ್ಲ, ಏನೂ ಇಲ್ಲ. ಶಾಲೆಯಲ್ಲಿ ಒಂದು ನೋಟಿಸ್ ಬೋರ್ಡ್ ಅಂತ ಇರುತ್ತೆ, ಅಲ್ಲೂ ಕೂಡ ಮಾಹಿತಿ ಇಲ್ಲ, ಏನೂ ಮಾಹಿತಿ ಕೊಡೋದಿಲ್ಲ. ಅಡ್ಮಿಷನ್ಗೆ ಹೋದಂಥ ಸಂದರ್ಭದಲ್ಲಿ ಹೇಳ್ತಾರೆ ಈ ಬಾರಿ ಸ್ಕೂಲ್ ಫೀಸ್ ಜಾಸ್ತಿ ಆಗಿದೆ ಅಂತೇಳಿ. ಏಕಾಏಕಿ ಶಾಕ್ ಕೊಡುವಂಥ ಕೆಲಸ, ಹೊಡೆತ ಕೊಡುವಂಥ ಕೆಲಸ ಎಲ್ಲವನ್ನು ಕೂಡ ಈಗ ಖಾಸಗಿ ಶಾಲಾ ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದಾರೆ ಎನ್ನುವುದಾಗಿ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಪೋಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಯೋಗಾನಂದ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಒಂದು ಕಡೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಇನ್ನೊಂದು ಕಡೆಯಲ್ಲಿ ಜನಜೀವನ ನಡೆಸೋದೇ ಕಷ್ಟ ಸಾಧ್ಯ ಆದಂಥ ಪರಿಸ್ಥಿತಿ. ಈ ನಡುವೆ ಖಾಸಗಿ ಶಾಲೆಯವರು ಫೀಸ್ ಏರಿಕೆ ಮಾಡುವಂಥ ನಿರ್ಧಾರ ತೆಗೆದುಕೊಂಡಿರೋದು, ಏನು ಹೇಳ್ತೀರಾ ಸರ್ ಈ ವಿಚಾರವಾಗಿ? ಅವರ ನಿರ್ಧಾರವನ್ನ ನಾವು ವಿರೋಧ ಮಾಡ್ತೀವಿ, ಅದನ್ನ ಬಹಿಷ್ಕರಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಪ್ರತಿದಿನ ಒಂದಲ್ಲ ಒಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಪೋಷಕರು ದಿನನಿತ್ಯ ಜೀವನ ನಿರ್ವಹಣೆ ಮಾಡೋದೇ ಕಷ್ಟ ಆಗ್ತಾ ಇದೆ. ಇಂಥ ಪರಿಸ್ಥಿತಿನಲ್ಲಿ ಇವರು ಅಷ್ಟು ಮಟ್ಟದ 15-20% ಫೀಸನ್ನ ಹೈಕ್ ಮಾಡೋದು ಅದೊಂದು ಅವೈಜ್ಞಾನಿಕ ಪದ್ಧತಿ. ಹಾಗಾಗಿ ನಾವು ಇದನ್ನ ವಿರೋಧ ಮಾಡ್ತೀವಿ. ಅದ್ರ ಜೊತೆಗೆ ಶಾಲಾ ವಾಹನ ಶುಲ್ಕವೂ ಕೂಡ ಏರಿಕೆ ಆಗುವ ನಿರೀಕ್ಷೆ ಇರೋದ್ರಿಂದ ಇದು ಪೋಷಕರ ಜೇಬಿಗೆ ಬಹಳ ಕತ್ತರಿ ಬೀಳುವಂತ ಸಾಧ್ಯತೆ ಇರೋದ್ರಿಂದ ಪೋಷಕರು ಇದನ್ನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ್ತದೆ. ಆಡಳಿತ ಮಂಡಳಿಗಳು ವಿವೇಚನೆಯಿಂದ ವರ್ತನೆ ಮಾಡಬೇಕು. ಈಗ ಸಂದಿಗ್ಧ ಪರಿಸ್ಥಿತಿ ಮತ್ತು ಸಂಕಷ್ಟ ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತಕ್ಕಂಥ ಪೋಷಕರು ಅಷ್ಟು ದೊಡ್ಡ ಮಟ್ಟದ 20% ಫೀಸನ್ನ ಹೈಕ್ ಮಾಡಿದ್ರೆ ಕಟ್ಟೋದು ಎಲ್ಲಿಂದ ತರೋದು ಹಣವನ್ನ ಅನ್ನೋದನ್ನ ಅವ್ರು ಯೋಚನೆ ಮಾಡ್ಬೇಕಾಗ್ತದೆ. ಹಾಗಾಗಿ ನಾವಿದನ್ನ ಈ ಶುಲ್ಕ ಏರಿಕೆಯನ್ನ ನಾವು ವಿರೋಧಿಸ್ತೀವಿ. ಯಾವಾಗ್ಲೂ ಕೂಡ ವೈಜ್ಞಾನಿಕ ವಿಧಾನದಲ್ಲಿ ಮಾತ್ರ ಶುಲ್ಕವನ್ನ ಹೆಚ್ಚಳ ಮಾಡಬೇಕೇ ಹೊರತು ಮನಸೋ ಇಚ್ಛೆ ಶುಲ್ಕ ಹೆಚ್ಚಳ ಮಾಡೋದನ್ನ ನಾವು ವಿರೋಧ ಮಾಡ್ತೀವಿ. ಯೋಗಾನಂದ್ ಅವರ, ಇನ್ನೊಂದು ಕಡೆಯಲ್ಲಿ ಖಾಸಗಿ ಶಾಲೆಯವರ ಈ ರೀತಿ ಫೀಸ್ ಏರಿಕೆ ಮಾಡೋದು ಪ್ರತಿ ವರ್ಷವೂ ಕೂಡ ಒಂದು ನಿಯಮ ಇಲ್ಲ, ಏನೂ ಇಲ್ಲ, ಏರಿಕೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಸರ್ಕಾರ ಇದೆಲ್ಲವನ್ನ ನೋಡಿಕೊಂಡು ಸುಮ್ಮನೆ ಇದೆಯಾ ಹಾಗಾದ್ರೆ? ಇಲ್ಲ ಸರ್, ಈಗ ಸರ್ಕಾರ ನೋಡಿ ಕಳೆದ 2 ವರ್ಷದಿಂದ ಸರ್ಕಾರ RTE ಕಾಯ್ದೆ ಸೆಕ್ಷನ್ 2B ಪ್ರಕಾರ ಶುಲ್ಕವನ್ನ ಅವರು ನೋಟಿಫಿಕೇಶನ್ ಮಾಡಬೇಕು. ಟ್ಯೂಷನ್ ಫೀಸ್ ಎಷ್ಟು, ಟರ್ಮ್ ಫೀಸ್ ಎಷ್ಟು, ಸ್ಪೆಷಲ್ ಡೆವಲಪ್ಮೆಂಟ್ ಫೀಸ್ ಎಷ್ಟು ಅನ್ನೋದನ್ನ ವಿವರವನ್ನ ಅವರು ಅಪ್ಲೋಡ್ ಮಾಡಬೇಕು, ಮತ್ತೆ ನೋಟಿಫಿಕೇಶನ್ ಮಾಡಬೇಕು. ಈವನ್ ಬೆಂಗಳೂರಲ್ಲಿ ಒಂದೇ ಒಂದು ಶಾಲೆಯೂ ಕೂಡ ಶುಲ್ಕದ ವಿವರಗಳನ್ನ ಪ್ರಕಟ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಪೋಷಕರಿಗೆ ಇದು ಹೆಚ್ಚಿನ ಹೊರೆ ಆಗ್ತಾ ಇದೆ. ತಾವು ತಗೊಳ್ಳೋ ಶುಲ್ಕವನ್ನ ಅವರು ಪ್ರಕಟ ಮಾಡದೇ ಇದ್ರೆ ಯಾವ ಆಧಾರದ ಮೇಲೆ ಫೀಸ್ ಕಟ್ಟಬೇಕು? ಸೊ ಹಾಗಾಗಿ ನಾವು ಕಳೆದ 3 ವರ್ಷದಿಂದ ಕರ್ನಾಟಕದಲ್ಲಿ ಖಾಸಗಿ ಶಿಕ್ಷಣ ವಲಯಕ್ಕೆ ಒಂದು ಶುಲ್ಕ ನಿಯಂತ್ರಣ ಕಾನೂನು ಬರಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಈಗಿನ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ಕೊಂಡು ಈ ತರದ ಒಂದು ಕಾನೂನು ತಂದ್ರೆ ಫೀಸನ್ನ ರೆಗ್ಯುಲೇಟ್ ಮಾಡಿದ್ರೆ ಪೋಷಕರಿಗೂ ಕೂಡ ಅನುಕೂಲ ಆಗ್ತದೆ. ಥ್ಯಾಂಕ್ ಯು ಸರ್, ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.